ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಮಧುಗಿರಿಲಿದ್ದೀವಿ. ಮಾಗೋಡು ರಂಗನಾಥಂಗೆ ಹೋಗೋಣ ಅಂತ ಬಂದ್ವಿ. ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ ಮಧುಗಿರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಸಿವಿಲ್ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮು ಮಧುಗಿರಿ ನೋಡ್ತಾ ಇರೋದು, ಯಾಕಂದರೆ ನಾವು ಈ ಕಡೆ ಎಲ್ಲ ಜಾಸ್ತಿ ಬರೋಲ್ಲ. ಹಾಗಾಗಿ ಇವತ್ತೇ ನಾನು ಬರ್ತಾ ಇರೋದು. ಅಂದರೆ ಮಾಗೋಡು ರಂಗನಾಥಂಗೆ ಹೋಗೋಣ ಅಂತ ನಮ್ಮ ಅಕ್ಕ ಕರ್ಕೊಬಂದರು. ಏನೋ ಇವತ್ತು ಬುದ್ಧ ಪೂರ್ಣಿಮೆ ಅಲ್ವಾ, ಅದಕ್ಕೆ ನೈಟಲ್ಲಿ ಮಲಗಿ ಬಂದರೆ ಒಳ್ಳೇದಾಗುತ್ತೆ ಕಣಮ್ಮ ಅಂತ ಕರ್ಕೊಂಡು ಹೋಗ್ತಾಯಿದ್ದೆ. ಅಮಾವಾಸ್ಯೆ ಪೌರ್ಣಮಿಲಿ ಮಲಗ್ತಾರಂತೆ ಜನ ಅಲ್ಲಿ, ಅದಕ್ಕೆ ನಾನು ಇವತ್ತು ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಹಂಗೆ ಇಲ್ಲಿ ಮಧುಗಿರಿದು ಏಕಶಿಲಾ ಬೆಟ್ಟ, ಅದು ನನಗೆ ಒಂದು ಫೋಟೋ ತಗೊಂಡೆ, ಒಂದು ವಿಡಿಯೋ ಮಾಡ್ಕೊಂಡೆ. ಇದು ಮಧುಗಿರಿ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸಿವಿಲ್ ಬಸ್ಸು ಅಂದರೆ ಆ ಕಡೆಗೆ ಗೌರ್ಮೆಂಟ್ ಬಸ್ ಒಂದೇ ಸಮಕ್ಕೆ ಸಿಗ್ತಾವೆ ಹೆಂಗೋ ಅಂದ್ಬಿಟ್ಟು ಅಕ್ಕ ಸಿವಿಲ್ ಬಸ್ಗೆ ಕರ್ಕೊಂಡು ಹೊರಡ್ತು. ನಾನು ಅವೆಲ್ಲ ಏನೂ ಗೊತ್ತಿಲ್ಲ ನನಗೆ. ಅಕ್ಕ ಅವ್ರು ನೋಡಿದ್ರಲ್ವ, ಅವರಲ್ಲಿ 2-3 ಸತಿ ಹೋಗಿದ್ರಂತೆ. ಹಂಗಾಗಿ ಅವರು ಕರ್ಕೊಂಡೋಯ್ತಲ್ಲ, ನಾವು ಹೊತ್ತು ಕೂತ್ಕೊಂಡ್ವಿ ಬಸ್ಸಿಗೆ. ಯರ್ರಗುಂಟೆ ಬಸ್ಸಿದು, ಯರ್ರಗುಂಟೆಗೆ ಹೋಗುತ್ತಂತಿದ್ದು, ಯರ್ರಗುಂಟೆ ಗೇಟ್ಗೆ. ಅದಕ್ಕೆ ಕೂತ್ಕೊಂಡ್ವಿ. ಇನ್ನು ಜನ ಯಾರೂ ಇರಲಿಲ್ಲ, ಬಸ್ಸಿನ ಹೊರಟಿರಲಿಲ್ಲ. ಸೆಕೆ ಬೇರೆ ಸಿಕ್ಕಾಪಟ್ಟೆ ಸೆಕೆ, ಆಮೇಲೆ ಬಿಸಿಲು. ಕೂತಿದ್ವಿ ಬಸ್ಸಲ್ಲಿ, ನಮ್ಮ ಅಕ್ಕ ನಾನಿಬ್ಬರು ಕೂತಿದ್ದೀವಿ. ಇನ್ನು ಬಸ್ಸು ಜನ ಏನೋ ಖಾಲಿ ಇತ್ತು ಬಸ್ಸೆಲ್ಲ. ಅವಳೆ 4:15 ಆಗಿತ್ತು. ಅಲ್ಲಿಗೆ ಹೋಗುವಾಗ ಎಷ್ಟೊತ್ತಾಗುತ್ತೋ ಏನೋ ನೋಡೋಣ. ನಾವು ರೂಟೆಲ್ಲ ಗೊತ್ತಿಲ್ವಲ್ಲ ನಮಗೆ. ನೋಡಿ, ಕಡಲೆಕಾಯಿ ಇಲ್ಲಿ ಸುಮ್ಮನೆ ಬೇಜಾರಾಯಿತು, ಅದಕ್ಕೆ 2 ಕಡಲೆಕಾಯಿ ತಗೊಂಡ್ವಿ. ನಮ್ಮ ಅಕ್ಕ ತಿಂತಾಯಿತೆ. ತಿನ್ನೋಣ ಅಂದ್ಬಿಟ್ಟು ತಗೊಂಡಿದ್ದೀವಿ. ನಾನು ಅಂದರೆ ಹೊರ್ಗಡೆ ಎಲ್ಲಾದರೂ ಹೋದಾಗ ಏನಾದರೂ ಒಂದು ಸ್ವಲ್ಪ ತಗೊಂಡು ತಿಂತೀನಿ. ಅಂದರೆ ಏನು ಗೊತ್ತಾ, ಬೇಜಾರಲ್ವ. ಈಗ ಏನಾದರೂ ಹೊರ್ಗಡೆ ಹೋದರೆ ದುಡ್ಡಿದ್ರೆ ಮಾತ್ರ ನಾನು ಏನಾದರೂ ಹಂಗೆ ತಗೊಂಡು ತಿಂತಾಯಿರಬೇಕು. ಮತ್ತು ದೇವಸ್ಥಾನದ ಹತ್ರ ಬಂದ್ವಿ ಮಾಗೋಡಿಗೆ. ನಮ್ಮ ಅಕ್ಕ ಪೂಜೆ ಸಾಮಾನು ತಗೊಂತಿತ್ತು. ನಾನು ಹಂಗೆ ಅಲ್ಲೆಲ್ಲ ವೀಡಿಯೋ ಮಾಡ್ಕೊತಿದ್ದೆ. ಹಾರ ಮತ್ತು ಪೂಜೆ ಸಾಮಾನೆಲ್ಲ ತಗೊಂತಿತ್ತು ನಮ್ಮ ಅಕ್ಕ. ಅವ್ರನ್ನ ಚೇಂಜ್ ಕೊಡಬೇಕಾಯಿತು, ಅದಕ್ಕೆ ನಿಂತಿತ್ತು. ಆ ಕಡೆ ಎಲ್ಲ ವೀಡಿಯೋ ಮಾಡ್ಕೊಂಡೆ. ನೋಡಿ, ಈ ಕಡೆ ಎಲ್ಲ ಗುಡ್ಲುಗಳು ಒಂಥರ ಎಲ್ಲ ಗರಿಗಳಲ್ಲಿ ಅಂಗಡಿಗಳು ಇಟ್ಕೊಂಡು, ಈ ಥರ ಅಮಾವಾಸ್ಯೆ ಪೌರ್ಣಮಿಲಿ ಜನ ಬರ್ತಾರಲ್ವ, ಹಂಗಾಗಿ ಅಂಗಡಿಗಳು ಜಾಸ್ತಿ ಇಟ್ಕೊಂಡಿರ್ತಾರೆ ಇಲ್ಲಿ. ನಾನು ಈ ಥರ ನೋಡಿ ನಡ್ಕೊಂಡು ಹೋಗೋಕ್ಕೆ, ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ಈ ಥರ ಎಲ್ಲ ಹಸ್ರದ್ದು ಹಾಕವ್ರೆ, ಮೇಟ್ ಹಾಕವ್ರೆ. ಹಾರ ಎಲ್ಲ ಚೆನ್ನಾಗಿದ್ವು. ಹಂಗೆ ವೀಡಿಯೋ ಮಾಡ್ಕೊತಿದ್ದೆ ಹಾರ ನೋಡಿ ಎಷ್ಟು ಚೆನ್ನಾಗವೆಲ್ಲ. ಆ ಅಪ್ಪನಿಗೆ ಹೂವು ಅಂದರೆ ಸಖತ್ ಇಷ್ಟ ಅಂತೆ, ಹೂವಿಂದು ದೇವರೇ ಅಂತೆ ಅದು. ನೋಡಿ, ಈ ಕಡೆ ಗೋಪುರ ನನಗೆ ವೀಡಿಯೋ ಮಾಡ್ಕೊಂಡೆ. ನಾನು ಗೋಪುರ ಚೆನ್ನಾಗಿ ಕಾಣಿಸ್ತಿತ್ತು, ವೀಡಿಯೋ ಮಾಡ್ಕೊಂಡೆ. ಮಳೆ ಬೇರೆ ಅವರೇ ಬರೋ ಇದ್ರಾಗಿತ್ತು. ಮಳೆ ಅವರೇ ಹುಯ್ತಾ ಐತೆ, ಸಣ್ಣ ಮಳೆ ಹನಿತಾನೇ ಇತ್ತು. ಅಂದರೆ ಜಾಸ್ತಿ ಮಳೆ, ಸಿಕ್ಕಾಪಟ್ಟೆ ಮಳೆ ರಾತ್ರಿ. ಅಂದರೆ ನನಗಲ್ಲಿ ಮಳೆ ಹನಿತಾ ಇತ್ತಲ್ವ, ಹಂಗಾಗಿ ವೀಡಿಯೋ ಜಾಸ್ತಿ ಆಚೆ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಗುಡ್ಲಡೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡೆ. ಅದು ಚಪ್ರದಡೆ. ನೋಡಿ, ಗೋಪುರ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದು, ದೊಡ್ಡದಾಗೈತೆ ಗೋಪುರ. ನಮ್ಮ ಅಕ್ಕ ಒಳಗಡೆ ಹೋಗ್ತಿತ್ತು ಪೂಜೆ ಸಾಮಾನು ತಗೊಂಡು. ನಾನು ಹಂಗೆ ಹೋಗ್ತಾಯಿದ್ದೀನಿ ಒಳಗಡೆ ವೀಡಿಯೋ ಮಾಡ್ಕೊಂಡು. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು. ನಾನು ಹೆಸರು ಕೇಳಿದ್ದೆ ಅಷ್ಟೇ, ದೇವಸ್ಥಾನ ನೋಡಿರಲಿಲ್ಲ. ಅಂದರೆ ನಾವು ಯಾರಾದರೂ ಹೇಳೋರು ಮಾಗೋಡು ರಂಗನಾಥ ಸ್ವಾಮಿ ಅಂತ ಹೇಳೋರು, ನಾವೆಂದೂ ಬಂದಿರಲಿಲ್ಲ. ಇದು ಫಸ್ಟ್ ಟೈಮು. ಅಂದರೆ ಇಲ್ಲೊಂದು ನೈಟ್ ಮಲಗಿದ್ರೆ ತುಂಬ ಒಳ್ಳೆಯದಂತೆ. ನಾವು ಇಲ್ಲಿದ್ಬಿಟ್ಟು ಹೋಗೋಣ ಇವತ್ತು ಅಂತ ಬಂದ್ವಿ. ನೋಡಿ, ದೇವರೆಲ್ಲ ಒಳಗಡೆ. ಅಂದರೆ ಕರೆಂಟ್ ಇರಲಿಲ್ಲ, ಮೋಡ ಆಗಿತ್ತಲ್ಲ, ಹಂಗಾಗಿ ಕರೆಂಟ್ ಇರಲಿಲ್ಲ. ಇದೊಂದು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ರಂಗಪ್ಪಂದು ಸೆಂಟ್ರು ಈಗಿರೋ ಗರ್ಭದ ಗುಡಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಕತ್ಲು ಥರ ಇತ್ತು ಎಲ್ಲ. ಮುಂದೆಗಡೆ ಎಲ್ಲ ಕತ್ಲು, ಹಳ್ಳಿ ಸೈಡ್ ಅಲ್ವಾ, ಹಂಗಾಗಿ ಕರೆಂಟ್ ಇರಲಿಲ್ಲ. ನಾನು ಕೇಳಿದೆ ವೀಡಿಯೋ ಮಾಡ್ಬೋದಾ ಅಂದೆ. ಮಾಡ್ಕೊಳ್ಳಿ ಅಂದರು. ಅದಕ್ಕೆ ಮಾಡ್ಕೊತಾ ಇದ್ದೀನಿ. ರಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನನ್ನ ವೀಡಿಯೋ ನೋಡೋರಿಗೆಲ್ಲ ಮಾಗೋಡು ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ. ಪವಾಡ ಇರೋಂಥ ದೇವರಂತೆ ಇದು. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವ್ರ ಹತ್ರ ಒಂದೊಂದು ಪವಾಡ ಇರುತ್ತೆ. ನಾವು ಅಷ್ಟೊಂದು ಇದು ಮಾಡಿ ಹೇಳೋಕ್ಕಾಗಲ್ಲ. ಯಾವುದೋ ದೇವರಲ್ಲಿ ಏನೇನು ಪವಾಡ ಇರುತ್ತೋ ನಮಗೆ ಗೊತ್ತಿಲ್ಲ.
ಲಕ್ಷ್ಮೀ ರಂಗನಾಥ ಸ್ವಾಮಿ ಅಲ್ವಾ. ನೋಡಿ ಇದು ಗರ್ಭದ ಗುಡಿಯಲ್ಲೂ ಅಷ್ಟೇ ಕತ್ಲು, ಮುಂದೆಗಡೆ ಎಲ್ಲ ಕತ್ಲಿತ್ತು, ಒಳಗಡೆ ಮಾತ್ರ ಒಂದು ಸ್ವಲ್ಪ ಟಾರ್ಚರ್ ಇದು ಚಾರ್ಜರ್ ಬಲ್ಪೇನೋ ಹಾಕಿದ್ರೇನೋ ಹಂಗಾಗಿ ಸ್ವಲ್ಪ ಬೆಳಕಿತ್ತು ಒಳಗಡೆ. ಈಚೆ ಎಲ್ಲ ಕತ್ಲಿತ್ತು. ನೋಡಿ ಇದು ನಾನು ಜೂಮ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಕಿದ್ರೆ ಒಂಥರ ಚೆನ್ನಾಗಿರುತ್ತೆ ವೀಡಿಯೋಗಳು ಮಾಡೋಕ್ಕೆ. ಕತ್ಲಲ್ಲಾದರೆ ಸ್ವಲ್ಪ ದೇವ್ರುಗಳೆಲ್ಲ ಕತ್ಲಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಮಾಡಿದೆ, ನನಗೂ ಇಷ್ಟ ಆಯಿತು, ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ಮಲ್ಗಕ್ಕೆ ಬಂದಿರೋ ಜನಗಳು ಇಲ್ಲೆಲ್ಲ ಕೂತವ್ರೆ ನೋಡಿ. ಅಷ್ಟು ಜನ ಮಲ್ಗವ್ರೆ, ಅಷ್ಟು ಜನ ಕೂತವ್ರೆ. ಏನೋ ಅದೊಂದು ನಂಬಿಕೆ ಜನಗಳಿಗೆ. ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಬಂದಿದ್ದು. ದೇವಸ್ಥಾನ ನೋಡಿದೆ ಮತ್ತು ದೇವ್ರನ್ನ ನೋಡಿದೆ, ಮತ್ತು ಇಲ್ಲಿ ಯಾವ ಥರ ಅಂತೆಲ್ಲ ನೋಡಿ ನಾವೊಂದು ಸ್ವಲ್ಪ ನೋಡಿದೆ. ಚೆನ್ನಾಗಿತ್ತು ಎಲ್ಲ, ವಾತಾವರಣ ಎಲ್ಲ ಚೆನ್ನಾಗೈತೆ. ಕತ್ಲಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಕರೆಂಟ್ ಇಲ್ಲ. ಇದು ಭೂತರಾಯ ಸ್ವಾಮಿ ದೇವಸ್ಥಾನ ಅಂತೆ. ಇಲ್ಲೂ ಕರೆಂಟ್ ಇಲ್ಲ. ಗರ್ಭದ ಗುಡಿಲಿ ದೇವ್ರು ನೋಡೋಕೆ ಕರೆಂಟ್ ಇಲ್ಲ. ಆದರೂ ಆರ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ಮಲಗವ್ರೆ, ಅಷ್ಟು ಜನ ಎಲ್ಲ ಮಲಗವ್ರೆ ನೋಡಿ. ಇಷ್ಟು ಜನ ಬರ್ತಾರೆ ಇನ್ನು ಇಷ್ಟು ಜನ ಎಲ್ಲ ಮಲಗವ್ರೆ ನೋಡಿ. ಇಲ್ಲೆಲ್ಲ ಅವಲೇ ಹಾಸಿಗೆಗಳೆಲ್ಲ ಹಾಸ್ಕೊಂಡು ಮಲಗೋಕ್ಕೆ ರೆಡಿ ಆಗವ್ರೆ ಅವಲೇ. ಅಂದರೆ ಬೈಲು ಮಳೆ ಇಲ್ಲ ಅಂದರೆ ಬೈಲಲ್ಲೆಲ್ಲ ಮಲಗ್ತಾರಂತೆ. ಮಳೆ ಇರೋತ್ತಿಗೆ ಪಾಪ ದೇವಸ್ಥಾನದ ಒಳಗಡೆ ಬಂದು ಮಲಗವ್ರೆ. ಇನ್ನೂ ಜಾಸ್ತಿ ತುಂಬ ಜನ ಇರ್ತಾರಂತೆ ಜನಗಳು. ಮಲಗೋಕ್ಕೆ ಜಾಗ ಸಿಗಲ್ವಂತೆ, ಅಷ್ಟು ಜನ ಇರ್ತಾರಂತೆ ಇಲ್ಲಿ. ನಮ್ಮ ಅಕ್ಕ ಕಂಬದ್ದು ಅಲ್ಲಿ ಗಂಡು ಕಂಬನೆಲ್ಲ ಸುತ್ತಾಕಿ ನಮಸ್ಕಾರ ಹಾಕ್ಕಂತಿತ್ತು. ನೋಡಿ ಇಲ್ಲೆಲ್ಲ ಮಲಗಿದ್ರು. ನಾನು ಹಂಗೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ಅಕ್ಕನ ಕೈ ಕೊಟ್ಟೆ ನಾನು ವೀಡಿಯೋ ಮಾಡು ಅಂತ. ನಾನು ಗಂಡು ಕಂಬಕ್ಕೆ ನಮಸ್ಕಾರ ಹಾಕ್ಕೊಂಡು ಸಾಕು, ನಮಗಷ್ಟೇ ಪುಣ್ಯ. ಏನೋ ನನಗೆ ಅಯ್ಯಪ್ಪನ್ನ ನೋಡೋ ಅದೃಷ್ಟ ಸಿಕ್ತು ಇವತ್ತಷ್ಟೇ. ಯಾವ್ಯಾವ ದೇವ್ರಿಗೆ ನಾವು ಯಾವಾಗ ಹೋಗ್ಬೇಕು ಕರ್ಸ್ಕೋಬೇಕು ಅನ್ನೋದಿರುತ್ತೋ ಅವತ್ತು ಕರ್ಸ್ಕೊತಾರೆ ದೇವರು. ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ. ಅಂದರೆ ಯಾರಿಗೇ ಆಗಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಯಾರನ್ನೂ ಜಾಸ್ತಿ ಬಲವಂತ ಮಾಡಬಾರ್ದು. ಆಮೇಲೆ ನಮಗಿಷ್ಟ ಆಯಿತಾ, ಇದಾಯಿತಾ ನಾವು ಹೋಗ್ಬೇಕು ಅಷ್ಟು ಬಿಟ್ಟರೆ ಇನ್ನೊಬ್ಬರನ್ನ ಬರ್ರಿ ಅಂತ ಕರೆಯೋಕ್ಕೆ ಹೋಗಬಾರ್ದು. ನಮ್ಮ ಅಕ್ಕ ಇವತ್ತು ನನ್ನನ್ನು ಕರೆದ್ರು, ನಾನು ಹೋದೆ. ಹಾಗೆ ಕರೆದ ತಕ್ಷಣ ಹೋಗಬೇಕು. ಅದು ಬಿಟ್ಟರೆ ಅವ್ರಿಗೆ ಬರೋಕ್ಕೆ ಇಷ್ಟ ಇರಲ್ಲ. ಅವ್ರ ಮನೇಲಿ ನೂರಾರು ಸಮಸ್ಯೆಗಳು ಇರ್ತವೆ. ನಾವು ಕರೆಯೋದು ಹಂಗೆಲ್ಲ ಮಾಡಬಾರ್ದು. ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಯಾರನ್ನೂ ಬಲವಂತ ಮಾಡಲ್ಲ. ನನಗಿಷ್ಟ ಆಯಿತಾ ನಾನು ಹೋಗ್ತೀನಿ, ಪೂಜೆ ಮಾಡಿಸ್ತೀನಿ, ಕೈ ಮುಗಿತೀನಿ, ಬರ್ತಾ ಇರ್ತೀನಿ. ಅಷ್ಟು ಬಿಟ್ಟರೆ ನಾನು ಯಾರನ್ನೂ ಬಲವಂತ ಮಾಡಿ ಕರ್ಕೊಂಡು ಹೋಗಲ್ಲ. ಯಾಕಂದರೆ ಯಾರನ್ನೂ ನಾವು ಬಲವಂತ ಮಾಡಿ ದೇವಸ್ಥಾನಕ್ಕೆ ಮಾತ್ರ ಬಲವಂತ ಮಾಡಿ ಯಾರನ್ನೂ ಕರ್ಕೊಂಡು ಹೋಗ್ಬಾರ್ದು. ಅವ್ರವ್ರ ಮನ್ಸಿಗೆ ಬರಬೇಕು. ಆಮೇಲೆ ದೇವರು ಅವ್ರನ್ನೇ ಕರ್ಸ್ಕೊತಾರೆ. ಅಷ್ಟು ಬಿಟ್ಟರೆ ಅವರು ದೇವಸ್ಥಾನ ನೋಡಬೇಕು ಅನ್ನೋದು ಅವ್ರಿಗೆ ಇದ್ದರೆ ಅವರೇ ಬರ್ತಾರೆ, ಇಲ್ಲ ದೇವರೇ ಅವ್ರನ್ನ ಕರ್ಸ್ಕೊತಾರೆ. ಅಷ್ಟು ಬಿಟ್ಟರೆ ನಾನು ಯಾರನ್ನೂ ಬಲವಂತ ಮಾಡಲ್ಲ. ಇವತ್ತು ಮಾಗೋಡು ರಂಗನಾಥ ಸ್ವಾಮಿ ಹೆಸರು ಕೇಳಿದ್ದೆ, ಹೋಗಬೇಕು ಅಂತ ಅನ್ನಿಸ್ತು, ನಾನು ಬಂದೆ. ನಮ್ಮ ಅಕ್ಕ ಕರೆದಿದ್ದ ತಕ್ಷಣ ನಾನು ಬರ್ತೀನಕ್ಕ ಅಂತ ಅಂದೆ. ಅದು ಒಂದು ಇದು ದೇವಸ್ಥಾನಕ್ಕೆ ಮಾತ್ರ. ನಾವು ಇನ್ನೆಲ್ಲಿಗೆ ಬೇಕಾದ್ರೂ ಬಲವಂತ ಮಾಡ್ಬೋದು, ದೇವಸ್ಥಾನಕ್ಕೆ ಮಾತ್ರ ಯಾರನ್ನೂ ಬಲವಂತ ಮಾಡಬಾರ್ದು. ಅವ್ರವ್ರ ಇಷ್ಟ, ಅವ್ರವ್ರ ಭಕ್ತಿ, ಅವ್ರವ್ರ ಇಷ್ಟ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋದು ಅವ್ರ ಸ್ವತಂತ್ರ. ಅಷ್ಟು ಬಿಟ್ಟರೆ ಅವ್ರನ್ನ ಯಾರನ್ನೂ ಬಲವಂತ ಮಾಡಿ ನಾವು ಇನ್ನೊಬ್ಬರನ್ನ ಬಲವಂತ ಮಾಡಿ ಹೋಗೋಣ ಬರ್ರಿ ಅಂತ ಬಲವಂತ ಮಾಡಿ ಯಾರನ್ನೂ ಕರಿಬಾರ್ದು. ಅವ್ರ ಮನ್ಸಿಗೆ ಬರಬೇಕು ನಾವು ಹೋಗ್ಬೇಕು ಅಂತ. ಒಂದೇ ಮನಸ್ಸಲ್ಲಿ ಹೊರಡಬೇಕು. ಯಾವ ದೇವಸ್ಥಾನಕ್ಕೆ ಹೊರಟ್ರು ಒಂದೇ ಮನಸ್ಸಲ್ಲಿ ಬರಬೇಕು. ಹಂಗಿದ್ರೆ ಮಾತ್ರ. ನೋಡಿ ನಾವು ಒಳಗಡೆ ಬಂದ್ವಿ. ಇಲ್ಲಿ ಅಂದರೆ ಮಳೆ ಬಂದರೆ ಎಲ್ಲ ಮಲಗೋಕ್ಕೆಲ್ಲ ಜಾಗ ಚೆನ್ನಾಗಿರುತ್ತೆ. ಅಂದರೆ ಒಬ್ರು ಹಾಸಿಗೆ ಒಬ್ಬರು ಎತ್ಕೊಳ್ಳಲ್ಲ. ಆಮೇಲೆ ಒಂಥರ ಜನಗಳು ಇಲ್ಲಿ ಒಬ್ಬರು ವಸ್ತು ಒಬ್ಬರು ಮುಟ್ಟಲ್ಲ. ನೋಡಿ ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಬಂದು ಕೊಡ್ತು ನಮ್ಮ ಅಕ್ಕ. ಹೊಟ್ಟೆ ಬೇರೆ ಹಸಿತಿತ್ತು ನನಗೂ. ಸ್ವಲ್ಪ ಪ್ರಸಾದ ತಿಂದ್ವಿ. ನೋಡಿ ಇನ್ನೂ ಜನ ನಿಂತ್ಕೊಂಡವ್ರೆ ಪ್ರಸಾದಕ್ಕೆ ಹೋಗಿ. ಪಾಪ ಇಲ್ಲಿ ನೈಟ್ ಮಲಗೋರಿಗೆಲ್ಲ ಅಮಾವಾಸ್ಯೆ ಪೌರ್ಣಮಿಲಿ ಮಲಗ್ತಾರಲ್ವ, ಅವ್ರಿಗೆಲ್ಲ ಪ್ರಸಾದ ಕೊಡ್ತಾರಂತೆ. ನಮ್ಮ ಅಕ್ಕ ಎಕ್ಸ್ಟ್ರಾ ಒಂದು ಪ್ಲೇಟ್ ಇಸ್ಕೊಂಬಂದೈತಿ, 3 ಪ್ಲೇಟು. ನೋಡಿ ಎಲ್ಲ ಪಾಪ ಕತ್ಲಲ್ಲೇ, ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತಲ್ವ, ಕತ್ಲಲ್ಲೇ ಪಾಪ ಕೂತ್ಕೊಂಡೆಲ್ಲ ತಿಂತಾಯಿದ್ರು. ಅಂದರೆ ಫ್ಯಾನ್ ಹಾಕಿರ್ತಾರೆ ಮತ್ತು ಸುತ್ತಲೂ ಕಿಟಕಿ ಇರ್ತವೆ. ಹಂಗೇನು ಅನಿಸಲ್ಲ, ಆರಾಮಾಗಿ
ಹೋಗಿ ದರ್ಶನ ಮಾಡ್ಕೊಂಡು ನೈಟ್ ಇದ್ಬಿಟ್ಟು ಬರ್ಬೋದು, ಏನಂತ ಬೇಜಾರೇನಾಗಲ್ಲ. ಚೆನ್ನಾಗೈತೆ ಎಲ್ಲ, ವಾತಾವರಣ ಎಲ್ಲ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಹೊಸ ಜಾಗ ಅಲ್ವಾ, ಹಂಗಾಗಿ ಸ್ವಲ್ಪ ನಿದ್ದೆ ಬರೋದು ಡೌಟೇನೆ. ಆದ್ರೂ ನಮ್ಮ ಅಕ್ಕ ಬಂದಿದ್ದೀವಲ್ವ, ನಿದ್ದೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಏನೋ ಒಂದು ನೈಟು ಅಯ್ಯಪ್ಪನ ಸನ್ನಿಧಿಲಿ ಇರ್ತೀವಲ್ಲ, ಅದೇ ಒಂದು ಮನಸ್ಸಿಗೆ ನೆಮ್ಮದಿ. ಏನೋ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ. ನೋಡಿ ಮಿಂಚು ಹೆಂಗೆ ಮಿಂಚುತ್ತೈತೆ, ಅಷ್ಟು ಮಳೆ ಹುಯ್ತಾ ಇತ್ತು ಅವಾಗಲೇ. ಪಾಪ ಎಲ್ಲ ಮಳೆ ಹುಯ್ಯೋದಕ್ಕೆಲ್ಲ ಒಳಗಡೆ ಬಂದುಬಿಟ್ರು. ಇನ್ನೂ ಇರ್ತಾರಂತೆ ಜನ. ಅಮಾವಾಸ್ಯೆಯಲ್ಲಿ ಸಖತ್ತು ಜನ ಅಂತೆ. ಪೌರ್ಣಮಿ ಅಲ್ವ, ನೆನೆ ಸ್ವಲ್ಪ ಮಳೆ ಇರೋದ್ರಿಂದ ಕಮ್ಮಿ ಅವರೇ ಜನ. ಅಮಾವಾಸ್ಯೆಯಲ್ಲಿ ಸಿಕ್ಕಾಪಟ್ಟೆ ಜನ ಅಂತೆ. ನೋಡಿ ಎಷ್ಟು ಜನ ಅಂದರೆ, ಎಷ್ಟು ಜನ ಎಲ್ಲ ಹಾಸ್ಕೊತಾಯಿದ್ರು ಮಲಗೋಕ್ಕೆ ಅಂತ. ನಾವು ಅವಲೇ ಹಾಸ್ಕೊಂಡು ಕೂತಿದ್ವಿ. ಇನ್ನು ಪ್ರಸಾದ ಇಸ್ಕೊಂಬರೋರು ತಿಂದವ್ರು ತಿಂತಾಯಿದ್ರು, ಮಲಗೋರು ಮಲಗಿದ್ರು, ಕೂತ್ಕೊಂಡಿರೋರು ಕೂತ್ಕೊಂತಿದ್ರು. ಒಬ್ಬರು ವಸ್ತು ಒಬ್ಬರು ಮುಟ್ಟಲ್ವಲ್ಲ, ಅದೊಂದು ಖುಷಿ ಇಲ್ಲಿ. ಅಂದರೆ ಒಬ್ರು ಹಾಸಿಗೆ ಒಬ್ಬರು ಗಲಾಟೆ ಮಾಡೋದು, ಜಗಳ ಮಾಡೋದು ಏನೂ ಇಲ್ಲ ಇಲ್ಲಿ. ಎಲ್ಲೆಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೋ, ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಕೂತ್ಕೊಂತಾರೆ, ಮಲಿಕೊಂತಾರೆ. ನೋಡಿ ಕೂತ್ಕೊಂಡು ಹೋದ್ರೂ ಪರವಾಗಿಲ್ಲ, ಮಲಿಕೊಂಡಿಲ್ಲಾರು ಒಂದು ನೈಟ್ ಕೂತ್ಕೊಂಡಾದ್ರೂ ಹೋಗೋಣ ಅಂತ ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರಂತೆ. ನೋಡಿ ನಾನು 10 ಗಂಟೆ ಆಗಿತ್ತು ನೈಟು, ಆವಾಗ ಯಾಕೋ ನಿದ್ದೆ ಬರಲಿಲ್ಲ. ನೋಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಹೋಗಮ್ಮ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಬ ಅಂತು. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಈಚೆ ಬಂದು ದೇವಸ್ಥಾನದ ಹತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಹಾಕವ್ರೆ. ನಮಗೆ ಇಲ್ಲಿ 10-11 ಗಂಟೆ ಆದ್ರೂ ನಮ್ಮ ಮನೇಲಿ ಮಲಗಲ್ವಲ್ಲ, ಹಂಗಾಗಿ ಸ್ವಲ್ಪ ನಮ್ಗಲ್ಲಿ ಬೇರೆ ಕಡೆ ಓದ್ತಾವೆ, ಸ್ವಲ್ಪ ನಿದ್ದೆ ಬರೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ನಾನು ನಿದ್ದೆ ಹೆಂಗಿದ್ರು ಬರೋಲ್ಲ ಅಂದ್ಬಿಟ್ಟು ಮುಂದೆ ಈಚೆ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ನೋಡಿ ಇಷ್ಟು ಚೆನ್ನಾಗೆಲ್ಲ ಹೂವು ಎಲ್ಲ ಅಲಂಕಾರ ಮಾಡೋರು, ಕುಚ್ಚಿ ಹಾಕ್ಬಿಡ್ತಾರೆ ಹೂವುಗಳು. ಹೂವಿನ ರಂಗನಾಥ. ಪ್ರತಿಯೊಬ್ಬರು ಹೂವು ತರಬೇಕು, ಹೂವದೇ ಹಾಕೋದು ಈ ಅಪ್ಪಂಗೆ ಜಾಸ್ತಿ ಹೂವನೇ. ಪೂಜೆ ಮಾಡಿಸ್ತಾರ ಬಿಡ್ತಾರ, ಅದು ಅವ್ರಿಗೆ ಸೇರ್ಕೊಂಡು ಹೂವು ಮಾತ್ರ ಹಾಕ್ಬೇಕು ಈ ಅಪ್ಪನಿಗೆ. ಹೂವು ಅಂದರೆ ಸಖತ್ ಇಷ್ಟ ಅಂತಿ ದೇವ್ರಿಗೆ. ನೋಡಿ ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು. ಇನ್ನು ಅಮಾವಾಸ್ಯೆಯಲ್ಲಿ ಇನ್ನೂ ಜಾಸ್ತಿ ಹೂವು ಹಾಕ್ತಾರಂತೆ. ಇದು ಹಂಗಾಗಿ ಸ್ವಲ್ಪ ಕಮ್ಮಿ. ಅಮಾವಾಸ್ಯೆಯಲ್ಲಿ ಸಿಕ್ಕಾಪಟ್ಟೆ ಹೂವುಗಳು ಮತ್ತು ಜನನೂ ಹಂಗೆ ಬರ್ತಾರಂತೆ ಅಮಾವಾಸ್ಯೆಯಲ್ಲಿ. ಮಳೆ ಹುಯ್ದು ಅವಲೇ ಸ್ವಲ್ಪ ಮಳೆ ಹುಯ್ದು ಬಿಟ್ಟಿತ್ತು. ಇನ್ನು ಬರೋರು ಬರ್ತಾನೆ. 10 ಗಂಟೆ 11 ಗಂಟೆ ಆದರೂ ಬರ್ತಾನೆ ಇರ್ತಾರೆ ಜನ. 10:30 ಆದರೂ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರಂತೆ ಜನ. ನೈಟ್ ಮಲಗೋಕ್ಕಂದ್ರೆ ನೈಟ್ ಮಲಗಬೇಕಷ್ಟೇ. ನೋಡಿ ಹಿಂದ್ಗಡೆ ನಾನು ಗರ್ಭದ ಗುಡಿ ಮೇಲ್ಗಡೆ ಗೋಪುರ ಇರುತ್ತಲ್ಲ, ಅದೆಲ್ಲ ವೀಡಿಯೋ ಮಾಡ್ಕೊತಿದ್ದೆ. ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ನೋಡಿ ಈ ಕಡೆ ಎಲ್ಲ ಜನ ಮಲಗಿದ್ರು, ಮಲಗೋರು ಮಲಗಿರ್ತಾರೆ, ಕುಂತಿರೋರು ಕುಂತಿರ್ತಾರೆ. ಮಳೆ ಹುಯ್ದು ನೋಡಿ, ಮಳೆ ನೋಡಿ ಎಷ್ಟು ಅಪ್ಪ ಸಖತ್ತು ಮಳೆ ಅಂದ್ರೆ ಮಳೆ. ನೋಡಿ ಇಲ್ಲೆಲ್ಲ ಜನ ಮಲಗಿದ್ರು, ನಾನು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಲಗವ್ರು ಎಲ್ಲರೂ. ಅವ್ರವ್ರಿಗೆ ಇಷ್ಟ, ಅವ್ರವ್ರು ಎಲ್ಲಿ ಬೇಕೋ ಅಲ್ಲಿ ಹಾಸ್ಕೊಬೋದು, ಮಲಗ್ಬೋದು. ಏನೋ ಆ ಸ್ವಾಮಿದು ಒಂದು ಪವಾಡ. ನೈಟ್ ಬಂದು ಮಲಗಿದ್ರೆ ಅಮಾವಾಸ್ಯೆ ಪೌರ್ಣಮಿಲಿ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಜನಗಳಿಗೆ. ಏನೋ ಒಳ್ಳೇದಾದರೆ ಸಾಕು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ. ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನನಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಅಷ್ಟೇ. ಕನ್ನಡದಲ್ಲಿ ಕಮೆಂಟ್ ಮಾಡಿ. ನೀವು ನಮ್ಮ ಅಕ್ಕ ಮಲಗಿತ್ತು, ನೀವು ಹೋಗಿ ಬನ್ನಿ ಎಲ್ಲರೂ. ಮಾಗೋಡು ರಂಗನಾಥ ಸ್ವಾಮಿಗೆ ಒಳ್ಳೇದಾಗಲಿ ನಿಮಗೆಲ್ಲ. ಆ ಅಪ್ಪಂಗೆ ಯಾರು ನಂಬ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲ ನಂಬಿದವ್ರಿಗೆ ದೇವರು ಎಲ್ಲೋದ್ರೂ ಕೈ ಬಿಡಲ್ಲ. ನಂಬಬೇಕಷ್ಟೇ ನಾವು. ನೋಡಿ ಬೆಳಗಾಯಿತು. ನಾನು ನಮ್ಮ ಅಕ್ಕನ ಇಬ್ಬರೂ ಟ್ಯಾಂಕಿ ಹತ್ರ ಹೋಗಿ ಮುಖ ತೊಳ್ಕೊಂಡು ಬಂದು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೊಲ್ಡನ್ ಬಾರಮ್ಮ ಅಂತ ಹೇಳಿ ಅಂತು. ಅದಕ್ಕೆ ನಾವು ಮುಖ ತೊಳ್ಕೊಂಡು ಬಂದು ದೇವ್ರಿಗೆ ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಬಂದು ಜನ ಎಲ್ಲ ಅವಲೇ ಎದ್ದೇಳ್ತಾಯಿದ್ರು ಹೊಲ್ಡಕ್ಕೆ. ಪೂಜೆ ಎಲ್ಲ 4 ಗಂಟೆಯಿಂದಲೂ ಪೂಜೆ ಮಾಡ್ತಾರಂದರೆ, ಬೆಳಗಿನ ಜಾವ 4 ಗಂಟೆಯಿಂದಲೂ. ನೈಟ್ ಬಂದಿರ್ತಾರಲ್ವ ಅವ್ರಿಗೆಲ್ಲ ಪೂಜೆ ಮಾಡಿಕೊಡ್ಬೇಕಲ್ಲ. ಬೆಳಗ್ಗೆ 4 ಗಂಟೆಯಿಂದಲೂ ಪೂಜೆ ನಡೀತಾ ಇತ್ತು. ಬೆಳಗ್ಗೆನೇ ನೋಡಿ ಎಲ್ಲ
ಬೆಳಕಾಗ್ತಾ ಇತ್ತಲ್ವ, ಎಲ್ಲ ಪೂಜೆ ಪೂಜೆ ಮಾಡಿಸ್ತಾಯಿದ್ರು. ಮತ್ತು ಎಲ್ಲ ಕೈ ಮುಗಿಯೋರು ಕೈ ಮುಕ್ಕೊಂತಾಯಿದ್ರು. ನೈಟೆಲ್ಲ ಮಲಗಿ ಬೆಳಗ್ಗೆ ಎದ್ದು ಸ್ವಾಮಿದು ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಇವಾಗ ಚೆನ್ನಾಗಿ ಕಾಣಿಸ್ತೈತೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಬೆಳಕಾಯ್ತಲ್ವ, ಸ್ವಲ್ಪ ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಾಯಿದ್ರು ರಂಗನಾಥ ಸ್ವಾಮಿ. ಈಚೆ ಬಂದ್ವಿ. ನಾನು ಹಂಗೆ ನಮ್ಮ ಅಕ್ಕ ಬರ್ತಾಯಿತ್ತು, ಹಂಗೆ ಗೋಪುರ ವೀಡಿಯೋ ಮಾಡ್ಕೊತಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು ಗೋಪುರ. ಏನೋ ನಮ್ಮ ಅಕ್ಕರಿಂದ ನಾನು ಈ ದೇವಸ್ಥಾನ ನೋಡೋದೊಂದು ಸಿಕ್ತು. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಎಲ್ಲರಿಗೂ ಮಾಗೋಡು ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ನಿಮಗೆಲ್ಲ. ನೀವು ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬನ್ನಿ.